ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತಿನ ದಿವಸ ದ್ವಿತೀಯ PUC 2022 ಮತ್ತು 23ನೇ ಸಾಲಿನಲ್ಲಿ ನಡೆದಂತಹ ಕನ್ನಡ ವಿಷಯ ಕುರಿತಂತೆ ಆ ವಿಷಯಕ್ಕೆ ಸಂಬಂಧಿಸಿದಂತಹ ನೀಲನಕ್ಷೆಯನ್ನು ನಾವು ಈ ವಿಡಿಯೋದಲ್ಲಿ ಚರ್ಚಿಸೋಣ. ಅದರ ಜೊತೆಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾಗಿ ಈ ಚಾನಲ್ ನಿಮ್ಗೆ ಏನಪ್ಪ ಅಂತಂದರೆ SSLC ಮತ್ತು ದ್ವಿತೀಯ PUCಯ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಜೊತೆಗೆ ಪ್ರಶ್ನೆ ಪತ್ರಿಕೆಯ ಯಾವ ರೀತಿಯಿಂದ ಕೂಡಿದೆ ಎಂಬುದರ ಬಗ್ಗೆ ನಾವು ಈ ಚಾನಲ್ ಮುಖಾಂತರ ನಿಮಗೆ ತಿಳಿಸಲು ಬಯಸ್ತೇವೆ. ಅದರ ಜೊತೆಗೆ ಇಲ್ಲಿ ಸೆಕೆಂಡ್ PUCಯಲ್ಲಿ ಬಂದಂಥ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ನೀಲನಕ್ಷೆ ಇದಾಗಿದ್ದು, ಈ ನೀಲನಕ್ಷೆಯಲ್ಲಿ ಅಧ್ಯಾಯವಾರು ಅಂಕಗಳ ಹಂಚಿಕೆ ಜೊತೆಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಇಲ್ಲಿ ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೇವೆ. ದಯವಿಟ್ಟು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡ್ಕೋಬೇಕು. ಅದರ ಜೊತೆಗೆ ಏನಪ್ಪ ಅಂತಂದರೆ, ನೀವು ಎಕ್ಸಾಮ್ ಇನ್ನೇನು ಫೆಬ್ರವರಿ ತಿಂಗಳಲ್ಲಿ 2024ರಲ್ಲಿ ಇರುವುದರಿಂದ ದಯವಿಟ್ಟು ಅಭ್ಯಾಸದಲ್ಲಿ ನಿರತರಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊನೆಯವರೆಗೂ ವೀಕ್ಷಿಸಿ. ಇದು 2023 ಮತ್ತು 24ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿದ್ದು, 2023 ಮತ್ತು 22ನೇ ಸಾಲಿನಲ್ಲಿ ಒಟ್ಟು ಅಂಕ 100 ಇದ್ದು, ಈ ವರ್ಷ ಏನಪ್ಪಾ ಅಂತಂದರೆ ನಿಮಗೆ 20 ಅಂಕ ನಿಮ್ಮ ಶಿಕ್ಷಕರೇ ಒಂದು ವಿಷಯ ಶಿಕ್ಷಕರಿಗೆ ನೀಡೋದ್ರಿಂದ ಪರೀಕ್ಷಾ ಮಂಡಳಿ ಏನಪ್ಪಾ ಅಂತಂದರೆ ನಿಮಗೆ 80 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗ್ತದೆ. ಇದು ಉಪಯುಕ್ತ ಆಗ್ತದೆ ಎಂಬ ಭಾವನೆ ನನ್ನದಾಗಿದ್ದು, ದಯವಿಟ್ಟು ವಿದ್ಯಾರ್ಥಿಗಳು ಏನಪ್ಪಾ ಅಂತಂದರೆ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸುವುದು ಬಹಳ ಮುಖ್ಯ ಆಗ್ತದೆ. ಕೇವಲ ಪ್ಯಾಟರ್ನು ಮತ್ತು ಯಾವ ರೀತಿ ಪ್ರಶ್ನೆ ಬರುತ್ತೋ ಅನ್ನೋದಲ್ಲ, ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಮರುಕಳಿಸುವುದು ಬಹಳ ಜಾಸ್ತಿ ಆಗಿದ್ದರಿಂದ ವಿದ್ಯಾರ್ಥಿಗಳು ಈ ಪ್ರಶ್ನೆ ಬೀಳಬಹುದು ಎನ್ನುವುದಕ್ಕಿಂತ ಅದರ ಬಗ್ಗೆ ಅಭ್ಯಾಸ ಮಾಡುವುದು ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯದಾಗ್ತದೆ. It's not a game, it's a rich thing.